ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ನಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ಊರಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಅವನಿಗೆ ಮೋಜು ಮಾಡೋದು ಅಂದರೆ ತುಂಬ ಇಷ್ಟ. ಹಾಗಾಗಿ ಸಮಯ ಸಿಕ್ಕಾಗಲೆಲ್ಲ ಆತ ಅದೇ ಮಾಡ್ತಾ ಇರ್ತಾನೆ. ಕಾಲ ಕಳೆದಂತೆ ಆತನಿಗೆ ವಯಸ್ಸಾಗತ್ತೆ. ಜೀವನನೇ ಬೇಸರ ಎಂಬತ್ತೆ ಭಾಸವಾಗತ್ತೆ. ಆಗ ಆತ ಯೋಚನೆ ಮಾಡಿದಾಗ ತನ್ನ ಇಡೀ ಜೀವಮಾನದಲ್ಲಿ ತಾನು ಉಪಯೋಗಕ್ಕೆ ಬರುವಂಥ ಯಾವುದೇ ಕಾರ್ಯವನ್ನು ಮಾಡಿಲ್ಲವೆಂದು ಅರ್ಥವಾಗುತ್ತೆ. ಈಗ ಮೋಜು ಮಸ್ತಿ ಮಾಡಲು ಆಸಕ್ತಿಯೂ ಇಲ್ಲ, ಶಕ್ತಿಯೂ ಇಲ್ಲ. ಆದರೆ ಆತ ಬದುಕಿದ್ದ ಅಷ್ಟು ದಿನ ಬೇಸರದಲ್ಲೇ ಕಳೆಯುತ್ತಾನೆ. ಕೊನೆಗೆ ಎಡೆಯುತ್ತಾನೆ. ಆದರೆ ಮತ್ತೊಬ್ಬನಿರುತ್ತಾನೆ. ಅವನಿಗೆ ಮನಸ್ಸು ಮೋಜು ಮಸ್ತಿ ಮಾಡೆಂದು ಎಷ್ಟು ಹೇಳಿದರೂ ಸಹ ಇಲ್ಲ, ನನ್ನ ಜೀವನ ಅಮೂಲ್ಯವಾದದ್ದು, ಅದನ್ನು ವ್ಯರ್ಥವಾಗಿ ಕಾಲ ಕಳೆಯಲು ಆಗುವುದಿಲ್ಲವೆಂದು ಆಲೋಚಿಸಿ ತನಗೆ ಶಕ್ತಿ ಇರುವವರೆಗೂ ಚೆನ್ನಾಗಿ ದುಡಿದು ಸಂಪಾದಿಸಿ ತನ್ನನ್ನು ನಂಬಿದವರನ್ನು ನೋಡಿಕೊಂಡಿದ್ದಷ್ಟೇ ಅಲ್ಲ, ಇತರರಿಗೂ ಕೈಲಾದಷ್ಟು ಸಹಾಯ ಮಾಡುತ್ತಾ ಕಳೆಯುತ್ತಾನೆ. ಕೊನೆಗೆ ಆತನಿಗೂ ವಯಸ್ಸಾಗುತ್ತದೆ. ಆಗ ಆತ ನಿಶ್ಚಿಂತೆಯಿಂದ ಬದುಕುತ್ತಾನೆ. ಯಾಕೆ ಅಂದರೆ ಆತ ಶಕ್ತಿ ಇರುವಾಗ ತನ್ನ ಕೈಲಾದಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದ. ಹಾಗಾಗಿ ಆತ ಕೊನೆಯಲ್ಲಿ ನಿಶ್ಚಿಂತೆಯಿಂದ ಪ್ರಾಣ ಬಿಟ್ಟ. ಇವೆರಡು ಕಥೆಗಳಿಂದ ಅರ್ಥವಾಗೋದೇನು ಅಂದರೆ, ಮನುಷ್ಯ ಮನರಂಜನೆಗೆ ಸಮಯವನ್ನು ಕೊಡಬೇಕು ನಿಜ, ಆದರೆ ಮನರಂಜನೆಯೇ ಜೀವನವಾಗಬಾರ್ದು. ಇದರಿಂದ ಆತ ಮುಂದೆ ಪಶ್ಚಾತ್ತಾಪ ಪಡುವ ಸಂದರ್ಭ ಬರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಸಹ ತಮ್ಮ ಸಮಯವನ್ನು ಸದುಪಯೋಗಪಡಿಸ್ಕೊಳ್ಬೇಕು. ದೇಹದಲ್ಲಿ ಶಕ್ತಿ ಇರುವಾಗ ಚೆನ್ನಾಗಿ ದುಡಿದು ಸಂಪಾದಿಸಿ ತಾನೂ ಬದುಕಿ ಇತರರಿಗೂ ಬದುಕಲು ಸಹಾಯ ಮಾಡಬೇಕು. ಕೊನೆಯಲ್ಲಿ ದೇಹದಲ್ಲಿ ಶಕ್ತಿ ಕಡಿಮೆ ಆದಾಗ ಇತರರಿಗೆ ಒಳ್ಳೆಯ ಮಾರ್ಗದರ್ಶನ ಮಾಡುತ್ತಾ ಬದುಕಬೇಕು. ಆಗಲೇ ಜೀವನ ಸಾರ್ಥಕವಾಗುವುದು. ನಮಸ್ಕಾರ.